ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 1ನಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಆಗಿ ಕೇಳುವಂಥ 6 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ ಅನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಅಕೌಂಟೆನ್ಸಿ ಚಾಪ್ಟರ್ನಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ನೋಡೋಣ. ದಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ. ಫಸ್ಟ್ ನಾವು ನೋಡ್ಕೊಳ್ಳೋಣ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದ್ರೆ ಏನು ಅಂತ. ಬಿಫೋರ್ ದಟ್, ಡ್ರಾಯಿಂಗ್ಸ್ ಅಂದ್ರೆ ಏನು ಮಕ್ಕಳೇ? ಡ್ರಾಯಿಂಗ್ಸ್ ಅಂದ್ರೆ ಗೊತ್ತಿರಬಹುದು ನಿಮಗೆ. ಪಾರ್ಟ್ನರ್ಸ್ ತಮ್ಮ ಪರ್ಸನಲ್ ಯೂಸ್ಗೆ ಬಿಸ್ನೆಸ್ ಇಂದ ತೆಗೆದುಕೊಳ್ಳುವಂತಹ ಕ್ಯಾಶ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗಿರ್ಬೋದು, ಅದಕ್ಕೆ ನಾವೇನ್ ಹೇಳ್ತೇವೆ? ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಆಗ ಬಿಸ್ನೆಸ್ ನಿಂದ ಹಣ ತೆಗೆದುಕೊಳ್ಳೋದ್ರಿಂದ ಫರ್ಮ್ಗೆ ಏನಾಗ್ತದೆ? ಲಾಸ್ ಆಗ್ತದೆ. ಕರೆಕ್ಟ್ ಅಲ್ವಾ? ಫರ್ಮ್ಗೆ ಲಾಸ್ ಆಗ್ತದೆ. ಹಾಗೆ ಫರ್ಮ್ ಪಾರ್ಟ್ನರ್ಸ್ನ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಚಾರ್ಜ್ ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಇನ್ಕಮ್ ಫಾರ್ ದಿ ಫರ್ಮ್ಗೆ ಆ್ಯಂಡ್ ಎಕ್ಸ್ಪೆನ್ಸಸ್ ಫಾರ್ ದಿ ಪಾರ್ಟ್ನರ್ಗೆ. ಕರೆಕ್ಟಾ? ಸೊ ನಾವಿಲ್ಲಿ ಫಸ್ಟ್ ನೋಡೋಣ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಪ್ರಾಡಕ್ಟ್ ಮೆಥಡ್ ಮತ್ತು ಶಾರ್ಟ್ ಕಟ್ ಮೆಥಡ್. ಈ ಎರಡು ಮೆಥಡ್ ಅಲ್ಲಿ ಒಂದು ಮೆಥಡ್ ಡೆಫಿನೆಟ್ ಆಗಿ ಬರ್ತದೆ ಮಕ್ಕಳೇ, ಕೇಳ್ತಾರೆ. ಫಸ್ಟ್ ನಾವು ಪ್ರಾಡಕ್ಟ್ ಮೆಥಡ್ ಅನ್ನು ನೋಡೋಣ. ಫಸ್ಟ್ ಪ್ರಾಡಕ್ಟ್ ಮೆಥಡ್ ಅಂದ್ರೆ ಏನು? ಫಾರ್ ಈಚ್ ವಿತ್ಡ್ರಾವಲ್, ನಾವು ಈಚ್ ವಿತ್ಡ್ರಾ ಮಾಡುವಾಗ ಏನ್ ಮಾಡ್ತೇವೆ? ಮಲ್ಟಿಪಲ್ಡ್ ಬೈ ಪೀರಿಯಡ್ ಫಾರ್ ವಿಚ್ ಇಟ್ ಈಸ್ ರಿಮೇನ್ಡ್ ವಿತ್ಡ್ರಾನ್ ಡ್ಯೂರಿಂಗ್ ದಿ ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇದಕ್ಕೆ ಒಂದು ಪ್ರಾಬ್ಲಮ್ ನೋಡೋಣ ಮಕ್ಕಳೇ, ಆಗ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಪ್ರಾಡಕ್ಟ್ ಮೆಥಡ್: ಮಿಸ್ಟರ್ Purna is a partner in a firm. He withdrawn the following amounts during the year ended 31st March 2025. ಎಲ್ಲಿವರೆಗೆ ವಿತ್ಡ್ರಾನ್ ಮಾಡಿದ್ದಾನೆ? 31st March 2025 ವರೆಗೆ ಕನ್ಸಿಡರ್ ಮಾಡಬೇಕು ನೀವು. ನವೆಂಬರ್ 30th 2024 12,000, January 1st 2025 8,000, March 1st 2025 7,000. Interest is to be charged 6% per annum. Now you should calculate ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈಗ ನಾವು ನೋಡೋಣ ಮಕ್ಕಳೇ ಹೇಗೆ ಪ್ರಾಬ್ಲಮ್ ಮಾಡೋದಂತ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಮೇಲ್ಗಡೆ ಬರಿಬೇಕು. ಮತ್ತೆ ಅವರೇನು ಕೊಟ್ಟಿದ್ದಾರೆ? ಡೇಟ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ಆಸ್ ಇಟ್ ಈಸ್ ನೀವು ಬರಿಬೇಕು. ದೆನ್ ಪೀರಿಯಡ್ ಅನ್ನು ನೀವು ಫೈಂಡ್ ಔಟ್ ಮಾಡಬೇಕು. ದೆನ್ ಪ್ರಾಡಕ್ಟ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ಈಗ ಕೊಟ್ಟಂತ ಇನ್ಫಾರ್ಮೇಶನ್ ಅನ್ನು ನೀವೇನ್ ಮಾಡಬೇಕು? ಬರೆಯುವಂಥದ್ದು. ಸೊ 30th 11 2024 ಅಂತ ಕೊಟ್ಟಿದ್ದಾರೆ, ಅದನ್ನ ನೀವೇನ್ ಮಾಡಬೇಕು? ಬರಿಬೇಕು. ಸರಿಯಾ? ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನವೆಂಬರ್, ಇಲ್ಲಿ ಕೊಟ್ಟಿದ್ದಾರಲ್ವಾ ನವೆಂಬರ್, ಅದನ್ನು ಇಲ್ಲಿಗೆ ತಕೊಂಡು ಬಂದಿದ್ದೇನೆ ನೋಡಿ ನಾನು. 30th 11 2024, ದೆನ್ 1/1/2025 ಇದು ಕೊಟ್ಟಂತ ಇನ್ಫಾರ್ಮೇಶನ್. ಕ್ಲಿಯರ್? ಓಕೆ, ಇದು ನೆಕ್ಸ್ಟ್ ನೀವು ಅಮೌಂಟ್ ಅನ್ನು ಬರಿಬೇಕು ಮಕ್ಕಳೇ. ಅಮೌಂಟ್ ಏನು ಹೇಳಿದ್ದಾರೆ ನೋಡ್ಕೊಳ್ಳಿ. $12,000. ಸರಿಯಾ? ನೆಕ್ಸ್ಟ್ 8,000, ದೆನ್ 7,000. ಕರೆಕ್ಟಾ? ಈಗ ನೀವೇನ್ ಮಾಡಬೇಕು? ಪೀರಿಯಡ್ ತಗೊಳ್ಬೇಕು. ಪೀರಿಯಡ್ ಇನ್ ಮಂತ್. ನಮ್ಮ ಡೇಟ್ ಯಾವಾಗ? 31st March
2025 ಸರಿಯಾ, ಇದಕ್ಕೆ ತಗೊಂಡಿದ್ದೇವೆ. ನಾವು 11 ಇಂದ 31 ಮಾರ್ಚ್, 11 ಅಂತ ಹೇಳಿದ್ರೆ 30th ಆಗಿದೆ. 30th ಮತ್ತು 31 ಕೊಟ್ರೆ ಆ ಮಂತ್ ಅನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಬಿಟ್ಬಿಡ್ಬೇಕು. 12, 1, 2, 3 ಎಷ್ಟಾಯ್ತು ಹಾಗಾದ್ರೆ 4 ಮಂತ್. ನೆಕ್ಸ್ಟ್ 1 ಕೊಟ್ಟಾಗ ಆ ಮಂತ್ ಅನ್ನು ಕನ್ಸಿಡರ್ ಮಾಡಬೇಕು. 1, 2, 3 ಎಷ್ಟಾಯ್ತು 3 ಮಂತ್ಸ್. ದೆನ್ 1 ಸ್ಟಾರ್ಟಿಂಗ್ ಅಲ್ಲಿ ಉಂಟು, ಹಾಗಾದ್ರೆ 1 ಮಂತ್. ನೆಕ್ಸ್ಟ್ ನೀವು ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಇದಕ್ಕೆ 1 ಅಂತ ಎನ್ಸ್ಕೊಳ್ಳುವ, ಇದು 2, ಇದು 3. Now you should multiply with 2 into 3. That is 12 4s are 45, 8,000, 8 3s are 24,000, 7 1s are 7 ಅಂದ್ರೆ 7,000. ಟೋಟಲ್ ಎಷ್ಟಾಯಿತು 79,000. ದೆನ್ ಏನು ಮಾಡಬೇಕು, ಫಾರ್ಮುಲಾ ಹಾಕಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. 75,000 ಇಂಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 6% ಇಂಟು 1/12. ನಾವು ಯು ಆರ್ ಹ್ಯಾವಿಂಗ್ ₹395. ಈ ರೀತಿಯಾಗಿ ನಾವೇನು ಮಾಡುವುದು, ಪ್ರಾಡಕ್ಟ್ ಮೆಥಡ್ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ, ಶಾರ್ಟ್ ಕಟ್ ಮೆಥಡ್ ಅಥವಾ ಎವರೇಜ್ ಪೀರಿಯಡ್ ಮೆಥಡ್ ಅಂತ. ಅಂದ್ರೆ when fixed amounts are withdrawn every month at equal time interval. ಇದಕ್ಕೆ ನಾನೊಂದು ಪ್ರಾಬ್ಲಮ್ ತಂದಿದ್ದೇನೆ ಮಕ್ಕಳೇ. ದಟ್ ಈಸ್ ಎವರೇಜ್ ಪೀರಿಯಡ್ ಮೆಥಡ್. ಇಲ್ಲಿ ಭರತ್ ಈಸ್ ಎ ಪಾರ್ಟ್ನರ್, ಈ ವಿತ್ಡ್ರಾ ಫಿಕ್ಸೆಡ್ ಅಮೌಂಟ್ ಎಷ್ಟು 3,000 ಇನ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಹೇಳಿದ್ದಾರೆ ಫಾರ್ 12 months. ದ ಬುಕ್ಸ್ ಆಫ್ ದಿ ಫರ್ಮ್ ಈಸ್ ಕ್ಲೋಸ್ 31st March every year. Calculate the interest on drawing. This is the formula ಯಾವಾಗಲೂ ಇರುವಂಥದ್ದು. ಯಾವುದು, ಇಂಟ್ರೆಸ್ಟ್ ಮೀನ್ಸ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು, ಬಟ್ ಹಿಯರ್ ಎವರೇಜ್ ಪೀರಿಯಡ್ ಅಂತ ಹೇಳ್ತೇವೆ, ಡಿವೈಡೆಡ್ ಬೈ 12. ನೀವು ನೋಡ್ಕೊಂಡಿರ್ಬೇಕು ಎವರೇಜ್ ಪೀರಿಯಡ್. ಇಲ್ಲಿ ಏನು ಹೇಳಿದ್ದಾರೆ, ಬಿಗಿನಿಂಗ್ ಆಫ್ ದಿ ಈಚ್ ಮಂತ್. ನಾನಿಲ್ಲಿ ಈಸಿ ಆಗ್ಲಿಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ, ನಾನು ನೋಡ್ಕೊಳ್ಳಿ. ಬಿಗಿನಿಂಗ್ ಆಫ್ ದಿ ಈಚ್ ಮಂತ್ ಹೇಳಿದ್ರೆ 12 ಪ್ಲಸ್ 1 ಡಿವೈಡೆಡ್ ಬೈ 2 ಅಂದ್ರೆ ಲಾಂಗೆಸ್ಟ್ ಪೀರಿಯಡ್ 12, ಶಾರ್ಟೆಸ್ಟ್ ಪೀರಿಯಡ್ 1 ಡಿವೈಡೆಡ್ ಬೈ 2. ಮಿಡಲ್ ಆಫ್ ದಿ ಈಚ್ ಮಂತ್ ಅಂತ ಹೇಳಿದ್ರೆ ಮಿಡಲ್ ಹಾಫ್ ಮಂತ್ ಆಗ್ತದೆ ಅಲ್ವಾ, 11.5 ಪ್ಲಸ್ 0.5 ಡಿವೈಡೆಡ್ ಬೈ 2. ಇದು ಮಾತ್ರ ಚೇಂಜ್ ಆಗುದು ಮಕ್ಕಳೇ. ಎಂಡ್ ಆಫ್ ದಿ ಈಚ್ ಮಂತ್ 11 ಪ್ಲಸ್ 0 ಡಿವೈಡೆಡ್ ಬೈ 2. ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಕ್ವಾರ್ಟರ್ ಅಂತ ಹೇಳಿದ್ರೆ ವರ್ಷದಲ್ಲಿ ಏನ್ ಮಾಡ್ತೇವೆ 3 times ಪೇಮೆಂಟ್ ಮಾಡ್ತೇವೆ ಅಲ್ವಾ, ದಟ್ ಈಸ್ 12 ಪ್ಲಸ್ 3 ಡಿವೈಡೆಡ್ ಬೈ 2. ಮಿಡಲ್ ಆಫ್ ದಿ ಈಚ್ ಮಂತ್ ಅಂತ ಹೇಳಿದ್ರೆ 10.5 ಪ್ಲಸ್ 1.5 ಡಿವೈಡೆಡ್ ಪ್ಲಸ್ 2. ಬಟ್ ನಮ್ಮ ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ ನೋಡ್ಕೊಳ್ಳಿ ಮಕ್ಕಳ, ಏನ್ ಹೇಳಿದ್ದಾರೆ, ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಹೇಳಿದ್ದಾರೆ. ಈ ಬಿಗಿನಿಂಗ್ ಆಫ್ ದಿ ಈಚ್ ಮಂತ್ ಹೇಳಿದ್ರೆ ನೋಡ್ಕೊಳ್ಳಿ ಏನ್ ಹೇಳಿದ್ದಾರೆ ಇಲ್ಲಿ, 12 ಪ್ಲಸ್ 1 ತಗೊಳ್ಳಿ ನೀವು, ಅಷ್ಟೇ ತಗೊಳ್ಳಿಕ್ಕೆ ಮಕ್ಕಳೇ ಇಲ್ಲಿ. ಸೊ ಟೋಟಲ್ ಡ್ರಾಯಿಂಗ್ ಇಂಟು ಎವರೇಜ್ ಪೀರಿಯಡ್, ಟೋಟಲ್ ಡ್ರಾಯಿಂಗ್ ಎಷ್ಟು 3,000 ಇಂಟು 12 ಮಂತ್. ಅದನ್ನು ಯಾವತ್ತು 12 ಮಂತ್ಗೆ ನೀವು ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೊಳ್ಬೇಕು. 36,000 ಇಂಟು ರೇಟ್ ಎಷ್ಟು ಹೇಳಿದ್ದಾರೆ 10%, ಕರೆಕ್ಟಾ, ಇಂಟು ಬಿಗಿನಿಂಗ್ ಆಫ್ ದಿ ಈಚ್ ಮಂತ್ ಹೇಳಿದ್ರೆ ಏನು, ದಟ್ ಈಸ್ ಶಾರ್ಟರ್ ಪೀರಿಯಡ್ 12 ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಎಷ್ಟಾಯ್ತು 13 ಪ್ಲಸ್ 12 ಪ್ಲಸ್ 1 ಅಂತ ಹೇಳಿದ್ರೆ ಎಷ್ಟು 13 ಡಿವೈಡೆಡ್ ಬೈ 2. ಈಗ ಕೂಡ ಬರಿಬಹುದು ಅಥವಾ 6/12 6.5 ಅಂತ ಬರಿಬಹುದು ಈ ಫುಲ್, ಆಯ್ತಾ. ಆಗ ಎಷ್ಟು ಆನ್ಸರ್ ಬರ್ತದೆ 1950. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಮಕ್ಕಳೇ, ಅವರೇಜ್ ಪೀರಿಯಡ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತೆ ಎಲ್ಲ ಅವರೇಜ್ ಮೆಥಡ್ ಅನ್ನು ನಾನು ಕೊಟ್ಟಿದ್ದೇನೆ ನಾನು, ದಟ್ ಈಸ್ ಬಿಗಿನಿಂಗ್ ಆಫ್ ಈಚ್ ಮಂತ್, ಅದರಿಂದಾಗಿ ಈ ರೀತಿ ಮಾಡಿದೆ. ಮಿಡಲ್ ಆಫ್ ದಿ ಈಚ್ ಮಂತ್ ಅಂತ ಹೇಳಿದ್ರೆ ನೀವು ಬೇರೆ ಇದು ತಗೊಳ್ಬೇಕು, 11.5 ಪ್ಲಸ್ 0.5 ಡಿವೈಡೆಡ್ ಬೈ 2, ಅದನ್ನು ಮಾತ್ರ ಚೇಂಜ್ ಮಾಡಿದ್ರೆ ಆಯ್ತು ಮಕ್ಕಳೇ. ಈ ರೀತಿಯಾಗಿ ನಾವೇನ್ ಮಾಡುತ್ತೇವೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ನಾವು ಶಾರ್ಟ್ ಕಟ್ ಮೆಥಡ್ ಅಥವಾ ಅವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ ಮಕ್ಕಳೇ.
ಸೊ ಸ್ಟೂಡೆಂಟ್, ಇವತ್ತು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕಾನ್ಸೆಪ್ಟ್ ಅನ್ನು ಸಿಂಪಲ್ ಆಗಿ ನಾವು ಕಲ್ತ್ಕೊಂಡೆವು ಅಲ್ವಾ. ಈಗ ನೀವು ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಅನ್ನು ನಿಮಗೆ ಕೊಟ್ಟಾಗ ಈಸಿಯಾಗಿ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಫ್ ಯು ಲೈಕ್ ದಿಸ್ ಎಕ್ಸ್ಪ್ಲನೇಷನ್, ಪ್ಲೀಸ್ ಲೈಕ್, ಶೇರ್ and subscribe to ಕಾಮರ್ಸ್ ಕಲಿಯೋಣ ಫಾರ್ ಮೋರ್ ಚಾಪ್ಟರ್ ವೈಸ್ ಕಾಮರ್ಸ್ ಗೈಡೆನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಅಂಟಿಲ್ ದೆನ್, ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.